यो नमः हरिः ओम्। जयत्यजो क्षीणसुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचन्द्रमाः धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्योरतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। श्रीराम जय जय राम, 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 श्रीराम जय जय राम। ಶ್ರೀರಾಮಚಂದ್ರನನ್ನು ಯಾವಾಗಲೂ ನಮ್ಮ ಜೊತೆಗೆ ಇರುವುದಕ್ಕೆ ಪ್ರಾರ್ಥನೆಯನ್ನು ಮಾಡಬೇಕು. ಎಲ್ಲ ಕಡೆಗೂ ರಾಮ ಇದ್ದಾನೆ, ಯಾವಾಗಲೂ ಇದ್ದಾನೆ. ವಿಶೇಷವಾಗಿ ನಮ್ಮೆಲ್ಲರನ್ನು ಅನುಗ್ರಹ ಮಾಡುವುದಕ್ಕಾಗಿ ಭಗವಂತ ನಮ್ಮ ಹತ್ತಿರ ಸನ್ನಿಹಿತನಾಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ರಾಮೋದ್ರಿಕೂಟೇಶ್ವಥ ವಿಪ್ರವಾಸೆ ಸಲಕ್ಷ್ಮಣೋ ವ್ಯಾತ್ ಭರತಾಗ್ರಜೋ ಮಾಂ. ಶ್ರೀರಾಮಚಂದ್ರ ಯಾವಾಗಲೂ ನಮ್ಮನ್ನು ರಕ್ಷಣೆ ಮಾಡಬೇಕು. ನಾನಾ ವಿಧವಾದ ಪರ್ವತಗಳ ಶಿಖರಗಳಲ್ಲಿ ಏರಿ ಹೋದಾಗ ಯಾವುದೇ ರೀತಿಯ ಆಪತ್ತುಗಳು ಬರದಂತೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ. ಚಿತ್ರಕೂಟದಲ್ಲಿ ವಾಸ ಮಾಡಿದಂತಹ ಸ್ವಾಮಿ ಅನೇಕ ಪರ್ವತಗಳಲ್ಲಿ ವಾಸ ಮಾಡುವಂತಹ ಸ್ವಾಮಿ, ಭದ್ರಾಚಲದ ಶಿಖರದಲ್ಲಿ ವಾಸ ಮಾಡುವ ಸ್ವಾಮಿ, ಚಿತ್ರಕೂಟದಲ್ಲಿ ವಾಸ ಮಾಡಿದಂತಹ ಭಗವಂತ ನಾವೆಲ್ಲ ಯಾವುದೇ ಪರ್ವತಗಳಿಗೆ ಹೋದಾಗಲೂ ಆ ಪವಿತ್ರವಾದ ತೀರ್ಥ ಕ್ಷೇತ್ರಗಳಲ್ಲಿ ನಮ್ಮಿಂದ ಯಾವ ಅಪಚಾರಗಳಾಗದಿರುವಂತೆ ಅಲ್ಲಿರುವಂತಹ ಭಗವಂತನ ವಿಶೇಷವಾದ ಸೇವೆಯನ್ನು ಮಾಡಿ, ಭಗವದ್ಭಕ್ತರ ಸೇವೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆಯುವಂತೆ ನಮಗೆ ಪ್ರೇರಣೆಯನ್ನು ಮಾಡಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡಬೇಕು. ಪರ್ವತದ ಶಿಖರಗಳಿಂದ ಯಾವುದೇ ಅಪಘಾತಗಳಿಗೆ ಒಳಗಾಗದಂತೆ ನಮ್ಮನ್ನು ರಕ್ಷಣೆ ಮಾಡಬೇಕು ಅನ್ನುವುದು ಒಂದಾದರೆ, ಅಂತಹ ಪರ್ವತಗಳಲ್ಲಿರುವಂತಹ ಭಗವಂತನ ಅಧಿಷ್ಠಾನಗಳಿಗೆ ಅಪಚಾರವಾಗದಂತೆಯೂ ನಮ್ಮನ್ನು ರಕ್ಷಣೆ ಮಾಡಬೇಕು. ಅದು ಪ್ರಧಾನವಾದದ್ದು. ರಾಮೋದ್ರಿಕೂಟೇಶು. ಇನ್ನೊಂದು, ಪಾಪದ ಬೆಟ್ಟಗಳ ಶಿಖರಗಳ ಮೇಲೆ ನಾವಿದ್ದೇವೆ. ರಾಮೋದ್ರಿಕೂಟೇಶು.
ಪಾಪದ ಬೆಟ್ಟಗಳೆಲ್ಲ ಇದ್ದಾಗಲೂ, ಪಾಪದ ಬೆಟ್ಟದ ಶಿಖರಗಳೆಲ್ಲ ಇದ್ದಾಗಲೂ ನಮ್ಮನ್ನು ದೇವರು ರಕ್ಷಣೆ ಮಾಡಲಿ. ಅದ್ರಿಕೂಟೇಶು ಸತ್ಸ್ವಪಿ. ಆ ಪಾಪದ ಬೆಟ್ಟಗಳಿದ್ದರೂ ಕೂಡ ಭಗವಂತ ನಮ್ಮನ್ನು ಕ್ಷಮಿಸಿ, ನಮ್ಮಿಂದ ಪ್ರಾಯಶ್ಚಿತ್ತಗಳನ್ನು ಮಾಡಿಸಿ, ಪಾಪಗಳನ್ನು ಪರಿಹರಿಸಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ. ಅದ್ರಿಕೂಟೇಶು ಸತ್ಸು. ಛಿಂದ್ಯಾತ್ ಶ್ರೀ ಜಯನಾಕಿರಾಟ್ ಮಮ ದಯಾ ವಜ್ರೇಣ ಪಾಪಾಚಲಂ ಅಂತ ಪ್ರಾರ್ಥನೆ ಮಾಡಿದಂತೆ ಟೀಕಾಕೃತ್ಪಾದರಿಗೆ ಪಾಪಾಚಲ ಇದೆ, ಪಾಪದ ಬೆಟ್ಟವೇ ಇದೆ. ಎಷ್ಟೋ ಜನ್ಮಗಳಲ್ಲಿ ಮಾಡಿದ ಅಂತಹ ಪಾಪಗಳ ಬೆಟ್ಟಗಳಿವೆಯಪ್ಪ, ಹೇಗೆ ನಿನ್ನನ್ನು ರಕ್ಷಣೆ ಮಾಡೋದು ಅಂತ ನಮ್ಮನ್ನು ಉದಾಸೀನ ಮಾಡುವುದು ಬೇಡ. ಅದ್ರಿಕೂಟೇಶು ಸತ್ಸ್ವಪಿ. ಪಾಪದ ಬೆಟ್ಟಗಳಿದ್ದಾಗಲೂ ನಮ್ಮನ್ನು ದೇವರು ರಕ್ಷಣೆ ಮಾಡಲಿ ಅಂತ. ರಾಮೋದ್ರಿ ಕೂಟೇಶು ಅಥ ವಿಪ್ರವಾಸೆ. ಭಗವಂತ ನಮ್ಮನ್ನು ನಾನಾ ವಿಧವಾದ ಪ್ರವಾಸಗಳು, ಲೌಕಿಕ ಕಾರ್ಯಗಳಿಗಾಗಿ ನಾವು ಪ್ರವಾಸ ಮಾಡ್ತಾ ಇರಬಹುದು, ತೀರ್ಥಯಾತ್ರೆಯನ್ನು ಮಾಡ್ತಾ ಇರಬಹುದು, ಯಾವುದೇ ಕಾರಣಕ್ಕಾಗಿ ಪ್ರವಾಸವನ್ನು ಮಾಡುವ ಪ್ರಸಂಗ ಇರಬಹುದು. ವಿಪ್ರವಾಸ, ವಿವಿಧವಾದ ಪ್ರವಾಸ, ವೈವಿಧ್ಯಯುತವಾದಂತಹ ಪ್ರವಾಸಗಳನ್ನು ನಾವು ಮಾಡ್ತಾ ಇರುವಾಗಲೂ ಕೂಡ ಅತ್ಯಂತ ಶ್ರದ್ಧೆಯಿಂದ ತೀರ್ಥಯಾತ್ರೆಯನ್ನು ಮಾಡಬೇಕು. ಲೌಕಿಕ ಕಾರ್ಯಗಳಿಗಾಗಿ ನಾವು ಪ್ರವಾಸವನ್ನು ಮಾಡುತ್ತಾ ಇದ್ದರೂ ಕೂಡ ಧರ್ಮದಿಂದ ಇರಬೇಕು. ಮಾರ್ಗ ಮಧ್ಯದಲ್ಲಿ ಯಾರಿಗೂ ತಿರಸ್ಕಾರ ಅಪಚಾರಗಳಾಗಬಾರದು. ಧರ್ಮವನ್ನು ತ್ಯಾಗ ಮಾಡಬಾರದು. ನಮ್ಮ ನಿತ್ಯ ಕರ್ಮಾನುಷ್ಠಾನವನ್ನು ಬಿಡಬಾರದು. ನಿತ್ಯ ಕರ್ಮಾನುಷ್ಠಾನಕ್ಕೆ ಯಾವುದೇ ರೀತಿಯ ಚ್ಯುತಿ ಇಲ್ಲದಂತೆ, ಮಾರ್ಗ ಮಧ್ಯದಲ್ಲಿರುವಂತಹ ಭಗವಂತನ ಅಧಿಷ್ಠಾನಗಳಿಗೆ ಯಾವುದೇ ರೀತಿಯ ಅಪಚಾರಗಳಾಗದಂತೆ ಪ್ರವಾಸವನ್ನು ಮಾಡಬೇಕು. ಮಾಡುವ ಪ್ರವಾಸ ಭಗವಂತನಿಗೆ ಪ್ರದಕ್ಷಿಣೆ ಎನ್ನುವ ಅನುಸಂಧಾನದಿಂದ ಮಾಡಬೇಕು. ಸ್ವಾಮಿ ತ್ವಂ ನೃಹರೇ ತವಾನುಚರಣ ಪ್ರಾಣ ಶರೀರಂಗ್ರಹಂ ಪೂಜಾತೆ ವಿಷಯೋಪಭೋಗ ರಚನಾ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ ಸ್ತೋತ್ರಾಣಿ ಸರ್ವಾಗಿರಃ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ವಿಷ್ಣೋ ತವಾರಾಧನಂ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ. ನಾವು ಮಾಡುವಂತಹ ಪಾದ ಸಂಚಾರ ಪ್ರವಾಸ ಇದು ಭಗವಂತನಿಗೆ, ಅಲ್ಲಲ್ಲಿರುವಂತಹ ಅನಂತ ರೂಪಿಯಾದ ಪರಮಾತ್ಮನಿಗೆ ಪ್ರದಕ್ಷಿಣೆ ಎಂಬ ಅನುಸಂಧಾನದಿಂದ ಪ್ರವಾಸ ಇರಬೇಕು. ಹಾಗಿಲ್ಲದೆ ನಾವು ಪ್ರವಾಸವನ್ನು ಮಾಡಿದರೆ ಬಹಳ ದೊಡ್ಡ ಪುಣ್ಯದಿಂದ ನಾವು ವಂಚಿತರಾಗ್ತೇವೆ. ಹಾಗೆ ವಂಚಿತರಾಗದಂತೆ ವಿಪ್ರವಾಸದಲ್ಲಿ ಪ್ರವಾಸ ಮಾಡುವಾಗ, ಸಂಚಾರ ಮಾಡುವಾಗ ನಮಗೆ ಸರಿಯಾದ ಪ್ರೇರಣೆಯನ್ನು ನೀಡಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಆ ಭಗವಂತ ಲಕ್ಷ್ಮಣನಿಂದ ಸಹಿತನಾಗಿ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ. ಯಾದವಾರ್ಯರು ಮಹಾನುಭಾವರು, ಜ್ಞಾನಿವರೆಣ್ಯರು ತಾವು ಸಂಚಾರವನ್ನು ಮಾಡುವಾಗ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದರಂತೆ. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ವಯೋ ಪಾರ್ಶ್ವಯೋರಾಸ್ತಾಂ ಸಶರೌ ರಾಮಲಕ್ಷ್ಮಣವು ಅಂತ. ಪ್ರವಾಸ ಮಾಡುವಾಗ ರಾಮ ಹಾಗೂ ಲಕ್ಷ್ಮಣವು ಸಲಕ್ಷ್ಮಣವು ವ್ಯಾದ್ ಭರತಾಗ್ರಜೋಮ, ಲಕ್ಷ್ಮಣನಿಂದ ಸಹಿತನಾಗಿ ಭರತಾಗ್ರಜನಾಗಿರುವಂತಹ ಶ್ರೀರಾಮಚಂದ್ರ ನಮ್ಮನ್ನು ಕಾಪಾಡಲಿ. ಎಡಬಲಗಳಲ್ಲಿ ರಾಮ ಲಕ್ಷ್ಮಣರು ನಿಂತು
ನಮಗೆ ಬರುವ ಆಪತ್ತುಗಳನ್ನು ವಿಪತ್ತುಗಳನ್ನು ದೂರ ಮಾಡಿ ನಮ್ಮನ್ನು ಕಾಪಾಡಲಿ. ದೈಹಿಕವಾಗಿ ಯಾವ ಆಪತ್ತುಗಳು ಬರದಂತೆ, ಆರ್ಥಿಕವಾಗಿ ಯಾವ ತರಹದ ಚೌರ್ಯ ಮೊದಲಾದ ಆಪತ್ತುಗಳು ಬರದಂತೆ, ಆಧ್ಯಾತ್ಮಿಕವಾಗಿ ಮನಸ್ಸಿನಲ್ಲಿ ಮಾಡುವ ಅನುಸಂಧಾನದಲ್ಲಿ ಯಾವ ಕೊರತೆ ಬರದಂತೆ ನಮ್ಮನ್ನು ರಕ್ಷಣೆ ಮಾಡಲಿ. ಲಕ್ಷ್ಮಣ ಶೇಷಾವತಾರ, ಶೇಷ ಪಂಚರಾತ್ರಾದಿ ಆಗಮಗಳಿಗೆ, ಪೌರುಷೇಯ ಆಗಮಗಳಿಗೆ ಅಭಿಮಾನಿಯಾದ ದೇವತೆ, ಪ್ರೇರಕ. ಅವುಗಳ ಅಧ್ಯಯನವನ್ನು ಮಾಡುವಂತಹ ಶ್ರದ್ಧೆಯನ್ನು ಕೊಟ್ಟು ಅಧ್ಯಯನ ಮಾಡುವ ಸೌಭಾಗ್ಯವನ್ನು ಕೊಡುವಂತಹ ದೇವ. ಅಂತಹ ಭಗವಂತನಲ್ಲಿ ಭಕ್ತಿಯನ್ನು ಹುಟ್ಟಿಸುವುದಕ್ಕೆ ಬೇಕಾದ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿಸುವಂತಹ ದೇವ ಲಕ್ಷ್ಮಣ. ಸಲಕ್ಷ್ಮಣೋ ವ್ಯಾತ್ ಭರತಾಗ್ರಜೋ ಮಾಂ. ಅಂತಹ ಲಕ್ಷ್ಮಣನಿಂದ ಸಹಿತನಾಗಿ ರಾಮ ನಮ್ಮನ್ನು ಪ್ರವಾಸದಲ್ಲಿ ರಕ್ಷಣೆ ಮಾಡಲಿ. ಇದರ ಅರ್ಥ ಪ್ರವಾಸ ಮಾಡುವಾಗಲೂ ಕೂಡ ಶಾಸ್ತ್ರಾರ್ಥದ ಚಿಂತನವನ್ನು ನಾವು ಬಿಡಬಾರದು, ಲಕ್ಷ್ಮಣ ಜೊತೆಗಿರಬೇಕು. ಇದರ ಅರ್ಥ ಶಾಸ್ತ್ರಾರ್ಥ ಚಿಂತನ ಜೊತೆಗಿರಬೇಕು. ಆ ಶಾಸ್ತ್ರಾರ್ಥದ ಸಾರವನ್ನು, ಎಲ್ಲ ಗುಣಗಳನ್ನು, ಮಹಿಮೆಯನ್ನು, ಭಗವಂತನಲ್ಲಿ ಸಮನ್ವಯವನ್ನು ಮಾಡ್ತಾ ನಾವು ಸಂಚಾರವನ್ನು ಮಾಡಬೇಕು ಅನ್ನುವುದರ ಸೂಚನೆ ಸಲಕ್ಷ್ಮಣ ಭರತಾಗ್ರಜ ರಾಮ. ಲಕ್ಷ್ಮಣನಿಂದ ಸಹಿತನಾದಂತಹ ಸ್ವಾಮಿ ನಮ್ಮನ್ನು ರಕ್ಷಣೆ ಮಾಡಲಿ. ವೆಂಕಟೇಶ ದೇವರ ಆ ಪವಿತ್ರವಾದ ಬೆಟ್ಟಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕಾದರೆ ವೆಂಕಟಾಚಲಕ್ಕೆ ಅಗಸ್ತ್ಯ ಋಷಿಗಳು ತಮ್ಮ ಶಿಷ್ಯರ ಜೊತೆಗೆ ಶಾಸ್ತ್ರಾರ್ಥ ಚಿಂತನವನ್ನು ಮಾಡ್ತಾ, ಅವರಿಗೆ ಉಪದೇಶವನ್ನು ಮಾಡ್ತಾ ಪ್ರದಕ್ಷಿಣೆ ಹಾಕಿದ್ದಾರೆ. ಒಂದು ಕ್ಷಣಕಾಲವು ಆ ಭಗವಂತನ ಮಹಿಮೆಯನ್ನು ಕೊಂಡಾಡದೆ ಇರಬಾರದು ಅನ್ನುವಂತಹ ತತ್ವವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ವೆಂಕಟಾಚಲ ಮಹಾತ್ಮದಲ್ಲಿ. ಆ ರೀತಿ ನಮ್ಮ ಪ್ರವಾಸ ಇರಬೇಕು. ಹಾಗೆ ನಮ್ಮ ಪ್ರವಾಸವನ್ನು ಮಾಡಿಸು. ಪ್ರವಾಸದಲ್ಲಿ ಕೇವಲ ಹಾಳು ಹರಟೆ ಹೊಡೆಯುತ್ತಾ, ಅಕ್ಕಪಕ್ಕದ ಯಾವುದೋ ಚಿತ್ರಗಳನ್ನು ಮಾತ್ರ ನೋಡ್ತಾ, ದೇವರ ಚಿಂತನೆ ಮಾಡದೆ, ಈ ಕೆಲೆಗಳಲ್ಲಿರುವಂತಹ ನಾನಾ ವಿಧವಾದ ವೃಕ್ಷಗಳು, ಅನೇಕ ನದಿಗಳು, ಸರೋವರಗಳು, ಇನ್ನನೇಕ ಅದ್ಭುತವಾದಂತಹ ಪ್ರಾಣಿಗಳು ಎಲ್ಲವನ್ನ ನೋಡಿದಾಗ ಇದೆಲ್ಲವನ್ನು ಸೃಷ್ಟಿ ಮಾಡಿದವನು ಭಗವಂತ ಎಂಬ ಚಿಂತನದೊಂದಿಗೆ ಪ್ರವಾಸವನ್ನ ಮಾಡಿದರೆ ಅದೊಂದು ಲೌಕಿಕ ಕಾರ್ಯಕ್ಕೆ ಮಾಡಿದ ಪ್ರವಾಸವು ಯಾತ್ರೆಯಾಗತ್ತೆ. ಯಾತ್ರೆಯನ್ನು ಮಾಡುವಾಗಲೂ ಹಾಳು ಹರಟೆಯನ್ನು ಹೊಡೆಯುತ್ತಾ ತೀರ್ಥಯಾತ್ರೆಯನ್ನು ಮಾಡಿದರೆ ಅದು ತೀರ್ಥಯಾತ್ರೆಯು ಒಂದು ಸಾಮಾನ್ಯವಾದಂತಹ ಲೌಕಿಕ ಪ್ರವಾಸವಾಗತ್ತೆ. ಹಾಗಾಗದಂತೆ ಶ್ರೀರಾಮಚಂದ್ರ ನಮ್ಮನ್ನು ರಕ್ಷಣೆ ಮಾಡಲಿ. ಲಕ್ಷ್ಮಣನಿಂದ ಸಹಿತನಾಗಿ ನಮ್ಮನ್ನು ರಕ್ಷಣೆ ಮಾಡಲಿ. ಭರತಾಗ್ರಜ, ಭರತ ಕಾಮನ ಅವತಾರ. ಆ ಕಾಮನ ಅವತಾರನಾದ ಭರತನಿಗೆ ಅಗ್ರಜನಾದ ಶ್ರೀರಾಮಚಂದ್ರ. ಹೀಗಾಗಿ ಯಾವುದೇ ರೀತಿಯ ಅಸತ್ಕಾಮನೆಯನ್ನ ಮಾಡದಂತೆ ಶುಭ ಕಾಮನೆಗಳನ್ನೇ ಮಾಡ್ತಾ, ಆ ಕಾಮನೆಯ ಮೂಲ ಉದ್ದೇಶ ಭಗವಂತನಾಗಿರಬೇಕು. ಭಗವಂತನ ಪ್ರೀತಿ, ಭಗವಂತನ ಅನುಗ್ರಹ, ಭಗವಂತನ ಸೇವೆಯನ್ನು ಬಯಸಿ ಧರ್ಮವನ್ನು ಮಾಡಬೇಕು ಅನ್ನುವ ಒಂದು ಸದುದ್ದೇಶದಿಂದ, ಸತ್ಕಾಮನೆಯಿಂದ ನಾವು ಪ್ರವಾಸವನ್ನು ಮಾಡಬೇಕು. ಯಾವುದೇ ತರಹದ ದುಷ್ಟ ಶಕ್ತಿಗಳು ನಮ್ಮನ್ನು ಪೀಡಿಸುವುದಕ್ಕೆ ಬಂದರೂ ಅದನ್ನು ದೂರ ಮಾಡುವುದಕ್ಕೆ ಆ ಭಗವಂತನ ಸುದರ್ಶನ ಚಕ್ರದ ರಕ್ಷಣೆ ನಮಗೆ ಯಾವಾಗಲೂ ಇದೆ ಎನ್ನುವಂತಹ ಧೈರ್ಯ ಇರಬೇಕು. ಭರತ ಸುದರ್ಶನ ಚಕ್ರದ ಅವತಾರ. ಅಂತಹ ಸುದರ್ಶನ ಚಕ್ರದ ರಕ್ಷಣೆ ನಮಗಿದೆ. ಶುಭ ಕಾಮನೆಯನ್ನು ಯಾವಾಗಲೂ ಭಗವಂತನ ವಿಷಯದಲ್ಲಿ, ಧರ್ಮದ ವಿಷಯದಲ್ಲಿ ನಮಗೆ ನೀಡುವಂತಹ ಆ ಭರತ, ಆ ಭರತನಿಗೆ ಅಗ್ರಜನಾದ ಶ್ರೀರಾಮಚಂದ್ರ, ಆ ಭರತನ ಮೂಲಕವಾಗಿಯೂ ನಮಗೆ ಅನುಗ್ರಹವನ್ನು ಮಾಡಿಸಲಿ. ಲಕ್ಷ್ಮಣನ ಅನುಗ್ರಹವು ನಮಗಾಗಲಿ. ಸಲಕ್ಷ್ಮಣನಾಗಿ ಭರತಾಗ್ರಜನಾದ ಶ್ರೀರಾಮಚಂದ್ರ ನಮ್ಮನ್ನು ವಿಪ್ರವಾಸೆ, ನಾನಾ ವಿಧವಾದ ಪ್ರವಾಸದಲ್ಲಿ, ಇದು ಊರಿಂದ ಊರಿಗೆ ಹೋಗುವಾಗ ಮಾತ್ರ ಅಲ್ಲ,
ನಾವು ಒಂದು ಹೆಜ್ಜೆಯನ್ನ ಎತ್ತಿ ಇಟ್ಟರೂ ಸರಿ, ಒಂದೊಂದು ಹೆಜ್ಜೆಯನ್ನ ಮನೆಯಲ್ಲಿಯೇ, ಮನೆಯ ಸುತ್ತಮುತ್ತ ಅಕ್ಕಪಕ್ಕ ಎಲ್ಲಿ ನಡೆದರೂ ಯಾವಾಗಲೂ ಇದು ಭಗವಂತನ ಪ್ರದಕ್ಷಿಣೆ ಅಂತ ತಿಳಿಯುತ್ತಾ, ಎಲ್ಲ ಪ್ರವಾಸವೂ ಅಷ್ಟು ಸಣ್ಣದಾದಂತಹ ನಮ್ಮ ನಡೆಯು ಒಂದು ಸದುದ್ದೇಶವನ್ನ ಇಟ್ಟುಕೊಂಡು, ಒಂದು ಸತ್ಕಾರ್ಯಗಳಿಗಾಗಿ ನಮ್ಮ ನಡೆ ಇರಲಿ. ಯಾವ ನಮ್ಮ ಹೆಜ್ಜೆಯು ಅಧರ್ಮ ಮಾಡುವುದಕ್ಕೆ, ತಪ್ಪು ಕೆಲಸ ಮಾಡುವುದಕ್ಕೆ ಹೆಜ್ಜೆ ಇಡುವುದು ಬೇಡ. ಒಂದೇ ಒಂದು ಹೆಜ್ಜೆಯನ್ನಿಟ್ಟು, ಎರಡೇ ಹೆಜ್ಜೆಗಳನ್ನು ಇಟ್ಟು ಮನೆಯಲ್ಲಿ ಏನೋ ಒಂದು ಕೆಟ್ಟ ಕೆಲಸ ಮಾಡೋದಾಗಿದ್ರೆ, ರಾಮೋದ್ರಿಕೂಟೇಶ್ವಥ ವಿಪ್ರವಾಸೇ ಸಲಕ್ಷ್ಮಣೋ ವ್ಯಾದ್ ಭರತಗ್ರಜೋ ಮಾಂ. ಭಗವಂತ ಅಂತಹ ಒಂದು ಸಣ್ಣ ಹೆಜ್ಜೆಯನ್ನು ನಮ್ಮಿಂದ ಇಡಿಸೋದು ಬೇಡ. ಸಣ್ಣ ಹೆಜ್ಜೆಯು ನಮ್ಮಿಂದ ತಪ್ಪು ಕಾರ್ಯಕ್ಕಾಗಿ ಇಡುವಂತಹ ಪ್ರಸಂಗ ಬರುವುದು ಬೇಡ. ಹಾಗೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ. ಒಂದೊಂದು ಹೆಜ್ಜೆ ಇಡುವಾಗಲೂ ಸತ್ಕಾರ್ಯಕ್ಕಾಗಿ, ಭಗವಂತನ ಭಗವದ್ಭಕ್ತರ ಸೇವೆಗಾಗಿ, ಪರೋಪಕಾರಕ್ಕಾಗಿ, ಧರ್ಮಕ್ಕಾಗಿ ನಾವು ಹೆಜ್ಜೆ ಇಡುವಂತಾಗಲಿ. ಇವತ್ತು ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿ ವಿಶೇಷವಾಗಿ ಸನ್ನಿಹಿತನಾಗುವಂತಹ ಭಗವಂತ, ಎಲ್ಲರ ಮನಸ್ಸಿನಲ್ಲಿಯೂ ಸನ್ನಿಹಿತನಾಗುವಂತಹ ಭಗವಂತ, ಜಗತ್ತಿನಲ್ಲಿ ಇರುವಂತಹ ಎಲ್ಲ ಸಜ್ಜನರಿಗೂ ಕೂಡ ಈ ವಿಧವಾದ ಒಂದು ಪ್ರೇರಣೆಯನ್ನು ಮಾಡಲಿ, ಪ್ರಚೋದನೆಯನ್ನು ಮಾಡಲಿ, ಅನುಗ್ರಹವನ್ನು ಮಾಡಲಿ. ಎಲ್ಲ ಸಜ್ಜನರು ಧರ್ಮ ಮಾರ್ಗದಲ್ಲಿ ಪ್ರವಾಸ ಮಾಡುವಂತಾಗಲಿ, ತಮ್ಮ ಒಂದೊಂದು ಹೆಜ್ಜೆಯನ್ನು ಧರ್ಮಕ್ಕಾಗಿ ಇಡುವಂತೆ ಆಗಲಿ. ಹಾಗೆ ಭಗವಂತ ಅನುಗ್ರಹ ಮಾಡಲಿ ಅಂತ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. 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 ಶ್ರೀರಾಮಚಂದ್ರ ಯಾವ ಪುಣ್ಯ ಪಾಪಗಳ ಸಂಬಂಧವಿಲ್ಲದಂತಹ ನಿರ್ಲೇಪನಾದ ಸರ್ವೋತ್ತಮನಾದ ಸ್ವಾಮಿ. ಆದರೂ ಕೂಡ ತಾನು ಪಟ್ಟಣದಲ್ಲಿದ್ದಾಗಲೂ ಸರಿ, ಇದ್ದಾಗಲೂ ಸರಿ, ಒಂದೊಂದು ಹೆಜ್ಜೆಯನ್ನಿಟ್ಟರೂ ಸಜ್ಜನರಿಗೆ ಉಪಕಾರ ಆಗಬೇಕು. ಋಷಿ ಮುನಿಗಳಿಗೆ ಬಂದ ಕಷ್ಟಗಳ ಪರಿಹಾರ ಆಗಬೇಕು. ರಾಕ್ಷಸರ, ಅಸುರರ ಸಂಹಾರ, ಇನ್ನಿತರ ಸಜ್ಜನರಿಗೆ ಉಪಕಾರ, ಅವರ ರಕ್ಷಣೆ, ಇಂತಹ ಒಂದು ಸತ್ಕಾರ್ಯಗಳಿಗಾಗಿಯೇ ಭಗವಂತ ತನ್ನ ಸಂಚಾರವನ್ನು ಮಾಡಿತು. ಅಂತಹ ನಿರಂತರ ಸಂಚಾರವನ್ನು ಮಾಡುತ್ತಾ ಸಕಲ ಸಜ್ಜನರ ರಕ್ಷಣೆಯನ್ನು ಮಾಡುವಂತಹ ಸ್ವಾಮಿಯನ್ನು ನಾವು ಸ್ಮರಣೆ ಮಾಡಿದರೆ ಸಂಚಾರವನ್ನು ಸತ್ಕಾರ್ಯಗಳಿಗಾಗಿ ಮಾಡುವಂತಹ ಒಂದು ಸತ್ಪ್ರವೃತ್ತಿಯನ್ನು ನಮಗೆ ದಯಪಾಲಿಸ್ತಾನೆ ಅಂತ. ಜೊತೆಗೆ ವಿಪ್ರವಾಸೇ, ವಿವಿಧ ಪ್ರವಾಸ ಅಂತ ಒಂದು ಅರ್ಥವಾದರೆ, ವಿಪ್ರವಾಸೇ ಅನೇಕ ವಿಪ್ರರ ಜೊತೆಗೆ ವಾಸ. ಅನೇಕ ಸದ್ಬ್ರಾಹ್ಮಣರು, ತಪಸ್ವಿಗಳು, ಜ್ಞಾನಿಗಳು, ಋಷಿಗಳು, ಮುನಿಗಳು, ಸಾಧಕರು, ಯೋಗಿಗಳು, ಅಂತಹ ಮಹಾನುಭಾವರ ಜೊತೆಗೆ ವಾಸ ಮಾಡುವಾಗ ತಪ್ಪುಗಳನ್ನು ಮಾಡುವ ಪ್ರಸಂಗಗಳು ಬಹಳ ಇರುತ್ತದೆ. ಅವರಿಗೆ ಅಪಚಾರ ಆಗುವಂತೆ ನಡೆದುಕೊಳ್ಳುವಂತಹ ಪ್ರಸಂಗಗಳು ಬರ್ತವೆ. ಅಜ್ಞಾನದಿಂದ, ನಮಗೆ ಗೊತ್ತಿರೋದಿಲ್ಲ. ಅಜ್ಞಾನ, ಆಲಸ್ಯ, ಕೆಲವೊಮ್ಮೆ ದುಷ್ಟಭಾವನೆ, ಹೀಗೆ ಅನೇಕ ಕಾರಣಗಳಿಂದ ನಾವು ಆ ಎಲ್ಲ ಸಜ್ಜನರಿಗೆ ಅಪಚಾರ ಮಾಡುವ ಪ್ರಸಂಗಗಳು ಇರುತ್ತೆ. ಅವರ ಜೊತೆಗೇ ಇಲ್ಲದಿದ್ದಾಗ ಬೇರೆ, ಜೊತೆಗಿದ್ದಾಗ ಸೇವೆ ಮಾಡುವುದರ ಬದಲಾಗಿ, ಉಪಚಾರದ ಬದಲಾಗಿ ಅಪಚಾರಗಳು ನಡೆಯುವ ಪ್ರಸಂಗಗಳಿರುತ್ತದೆ. ಉಪಚಾರಾಪದೇಶೇನ ಕ್ರಿಯತೆ ಹರ್ನಿಶಮ್ಮಯ ಅಪಚಾರಾನಿ ಮಾನ್ ಸರ್ವಾನ್ ಕ್ಷಮಸ್ವ ಪುರುಷೋತ್ತಮ ಎಂಬುದಾಗಿ ಹೇಳಿದಂತೆ ಅಪಚಾರಗಳಾಗಬಹುದು. ರಾಮೋದ್ರಿಕೂಟೇಶ್ವಥ ವಿಪ್ರವಾಸೇ, ಸಜ್ಜನರ ಮಧ್ಯದಲ್ಲಿ ವಾಸ ಮಾಡುವ ಪ್ರಸಂಗ ಬಂದಾಗ ಅಪಚಾರಗಳು ನಮ್ಮಿಂದ ಆಗದಂತೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ. ನಿರಂತರ ರಾಮ ಸೀತೆಯರ ಜೊತೆಗೆ ಸೇವೆಯನ್ನು ಮಾಡುವ ಲಕ್ಷ್ಮಣ ಹೇಗೆ
ಆ ಭಗವಂತನಿಗೆ ಪರಿಪರಿಯಾಗಿ ಸೇವೆ ಮಾಡಿ ಅನುಗ್ರಹವನ್ನು ಪಡೆದ, ಸಂತೋಷಪಡಿಸಿದ. ಹಾಗೆ ಭಗವಂತನ ಅಧಿಷ್ಠಾನರಾದ ಸಜ್ಜನರ ಜೊತೆಗೆ ವಾಸ ಮಾಡುವಾಗ ಅವರ ಸೇವೆಯನ್ನು ಮಾಡಿ ಅನುಗ್ರಹವನ್ನು ಪಡೆಯುವ ಭಾಗ್ಯ ನಮಗಿರಲಿ. ಅಪಚಾರ ಮಾಡಿ ಅವರ ಶಾಪವನ್ನು ಪಡೆದುಕೊಳ್ಳುವ ದೌರ್ಭಾಗ್ಯ ಇರುವುದು ಬೇಡ. ಹಾಗೆ ನಮ್ಮನ್ನು ಕಾಪಾಡು, ರಕ್ಷಣೆ ಮಾಡು ಅಂತ ರಾಮೋದ್ರಿಕೂಟೇಶ್ವಥ ವಿಪ್ರವಾಸೆ ಸಲಕ್ಷ್ಮಣೋ ವ್ಯಾತ್ ಭರತಾಗ್ರಜೋ ಮಾಂ. ಆ ರೀತಿ ಶ್ರೀರಾಮಚಂದ್ರನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಯಾವ ಅಧಿಷ್ಠಾನದಲ್ಲಿ ಭಗವಂತನ ಸನ್ನಿಧಾನ ಇದೆ, ಪ್ರತಿಮೆಯಾಗಿರಬಹುದು, ಶಾಲಿಗ್ರಾಮಗಳಾಗಿರಬಹುದು, ಅಶ್ವತ್ಥಾದಿ ವೃಕ್ಷಗಳಾಗಿರಬಹುದು, ಗೋವಾಗಿರಬಹುದು, ಸಜ್ಜನರಾಗಿರಬಹುದು, ದೇವಸ್ಥಾನಗಳಾಗಿರಬಹುದು, ಎಲ್ಲಿಯೂ ನಮ್ಮಿಂದ ಅಪಚಾರ ಆಗುವುದು ಬೇಡ. ನಾವು ಎಲ್ಲಿಯೇ ಹೋಗುವ ಪ್ರಸಂಗ ಬಂದರೂ ಅಲ್ಲಿ ಅಪಚಾರ ನಮ್ಮಿಂದ ಆಗದಂತೆ ಭಗವಂತ ನಮ್ಮನ್ನು ಕಾಪಾಡಲಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. 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 ಶ್ರೀಕೃಷ್ಣಾರ್ಪಣಮಸ್ತು.